ಹೇ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 2 ಗಂಟೆ ಮಧ್ಯಾಹ್ನ ಹಿಡಿದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಇಲ್ಲಿ ಗೊಬ್ಬರಲ್ಲಿ ತುಂಬ ವಿಶೇಷ ದಿನ ಇದೆ. ಇದ್ರ ಬಗ್ಗೆ ಒಂದು ರೀಲ್ ಕೂಡ ಮಾಡಿದ್ದೆ, ಖಂಡಿತ ನೋಡಿ ಚೆಕ್ಔಟ್ ಮಾಡಿ. ಸೊ ಇವತ್ತಿನ ಬ್ಲಾಗ್ ಏನಾಗಿರುತ್ತೆ ಅಂದರೆ, ಇಲ್ಲಿ ಜಾತ್ರೆ ಇದೆ, ರಥೋತ್ಸವ ಇದೆ. ಸೊ ಸಾಯಂಕಾಲ 5 ಗಂಟೆಗೆ ಹೋಗಬೇಕು ರೆಡಿಯಾಗಿ. ಅದಕ್ಕಾಗಿ ಇವಾಗ ಹಿಡ್ದೆ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಭೂಮಿ ಆರ್ವಿ ಕೂಡ ಇದ್ದಾರೆ ಅಲ್ವಾ, ಅವರಿಗೂ ಕೂಡ ಚೆನ್ನಾಗಿ ರೆಡಿ ಮಾಡಿಕೊಂಡು ನಾವು ಕೂಡ ಸ್ಯಾರಿ ಹಾಕ್ಕೊಂಡು ಹೋಗ್ಬೇಕಂದ್ರೆ ತುಂಬ ಟೈಮ್ ಆಗ್ತೈತೆ. ಅದರಲ್ಲಿ ಡೈಲಿ ಹಾಯ್ ಮೇಡಮ್ ಪ್ಲೀಸ್. ಅವಳು ಹಾಯ್ ಮಾಡಂದ್ರೆ ಓಡಿ ಹೋಗ್ಬಿಟ್ಲು. ಸೊ ಟಾಪಿಕ್ಗೆ ಬರೋಣ. ಏನಿದೆ ಅಂದರೆ, ಅವಳಿಬ್ಬರಿಗೆ ರೆಡಿ ಮಾಡಿ ಆಮೇಲೆ ನಾನು ಸಾರಿ ಹಾಕ್ಕೊಂಡು ರೆಡಿ ಆಗಬೇಕಂದ್ರೆ ತುಂಬ ಟೈಮ್ ಇರುತ್ತೆ. ಸೊ ಅದಕ್ಕೆ ಚಿಕ್ಕ ರೆಡಿಯನ್ಸ್ ಹೀಗೆ ಮಾಡ್ತಾಯಿರ್ತೀನಿ. ಅಂದರೆ ತಲೆಗೆ ಹೇರ್ಸ್ಟೈಲ್ ಏನಿದೆ ಅದು ಮಾಡ್ಕೊಂಡು ಬಿಡ್ತೀನಿ. ಆಮೇಲೆ ಅವ್ರ ಡ್ರೆಸ್ ಎಲ್ಲ ತೆಗಿಬಿಟ್ಟು ಕೊಡ್ತೀನಿ. ಅಂದರೆ ಏನು ಹಾಕೋದು ಅಂತ ಫಸ್ಟಿಗೆ ಡಿಸೈಡ್ ಮಾಡಿರ್ತೀನಿ. ಸೊ ಈ ವಿಡಿಯೋ ತುಂಬ ಮಜವಾಗಿರುತ್ತೆ. ಅಲ್ಲಿ ಹೇಗಿರುತ್ತೆ ರಥ ಉತ್ಸವ ಅದು ಕೂಡ ಈ ಲೈವಲ್ಲಿ, ಈ ವಿಡಿಯೋ ಈ ಲಾಗಲ್ಲಿ ಖಂಡಿತ ನೋಡಿ. ಮತ್ತಂದರೆ ಎಂಡ್ ತನಕ ನೋಡಿ. ಯಾರು ನೀವಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ತುಂಬ ಚೆನ್ನಾಗೇ ಇರುತ್ತೆ ರಥ ಉತ್ಸವ. ಎಷ್ಟು ಸಲ ಅದ್ರ ಬಗ್ಗೆ ನಾನು ಮಾಹಿತಿ ಕೂಡ ಕೊಟ್ಟಿದ್ದೀನಿ. ಯಾರಿಗೆ ಗೊತ್ತಿಲ್ಲ ಅಂದರೆ ಖಂಡಿತ ಚೆಕ್ಔಟ್ ಮಾಡಿ, ಇಲ್ಲಾಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಅದರ ಬಗ್ಗೆ ಇನ್ನೊಂದು ವಿಡಿಯೋ ಡೀಟೇಲಾಗಿ ತರ್ತೀನಿ. ಸೊ ಇವಾಗ ಏನಿದೆ ಅಂದರೆ, ಊಟ ಆಗಿದೆ. ಇವಾಗ 2 ಗಂಟೆಗೆ ಊಟ ಆಗಿದೆ. ಈಗ ಭೂಮಿ ಮಕ್ಕೊಂಡಿದ್ದಾಳೆ. ಆರ್ವಿ ಸ್ವಲ್ಪ ಶೀತ ಇದೆ ಅಂತ ಮಲ್ಕೊಳ್ಳಿಲ್ಲ, ಆಡ್ತಾ ಇದ್ದಾಳೆ. ಸೊ ಫಸ್ಟ್ ನಾನು ಹೇರ್ ಸ್ಟೈಲ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಇವತ್ತು ಹೇರ್ ವಾಶ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಹೇರ್ ಸ್ಟೈಲ್ ಓಪನ್ ಹೇರ್ ಇಡಬೇಕು ಅಂದ್ಕೊಂಡಿದ್ದೆ. ಲಾಸ್ಟ್ ಟೈಮ್ ನಾನು ಹೇರಿಗೆ ಓಪನ್ ಹೇರ್ ಇಟ್ಕೊಂಡಿದ್ದೆ, ಬಟ್ ತುಂಬ ಗಿಜಿ ಆಗಿತ್ತು. ತುಂಬ ಅಂದರೆ ತುಂಬ ಗದ್ದಲಿರುತ್ತೆ, ತುಂಬಾ ರಶ್ ಇರುತ್ತೆ. ಬಾ ಯಾರು ಭೂಮಿ ಈ ಕಡೆ ನೋಡ್ರಿ. ರೆಡಿ ಯಾವಾಗ ಆಗ್ತೀರಿ? ಇವಾಗ ಅರೆ ಈ ಕಡೆ ಸೊ ಟೈಮ್ ಆಗಿದೆ 4 ಗಂಟೆ. ಇವಾಗ ಏನಿದೆ ರೆಡಿ ಆಗ್ತಾ ಇದ್ದೀವಿ ತೇರಿಗೆ ಹೋಗೋಕ್ಕೆ. ಸೊ ರಥ ಉತ್ಸವ ಹೋಗೋಕ್ಕೆ ಇವಾಗ ಎಷ್ಟಲ್ಲಿ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಯಾರಿ ವೇರ್ ಮಾಡಬೇಕು. ಫಸ್ಟ್ ಆಫ್ ಆಲ್ ನಾನು ಆರ್ವಿಗೆ ಭೂಮಿಗೆ ರೆಡಿ ಮಾಡ್ಕೊಂಡು ತೊಗೋತೀನಿ. ಆಮೇಲೆ ನಾನು ರೆಡಿ ಆಗಿಬಿಡ್ಬೇಕಂತ ಡಿಸೈಡ್ ಮಾಡಿದ್ದೀನಿ. ಇದೇ ಬ್ಲೂ ಕಲರ್ ಸ್ಯಾರಿ ಇವಾಗ ಲೇಟೆಸ್ಟ್ ನಡೆದಿದೆಯಲ್ಲ, ಈ ಥರ ನಾನು ಲಕ್ಷ್ಮಿಗೆ ಉಡಿಸಿದೆ. ಸೊ ಆ ಕಂಡಿಂದ ಇದೇ ಉಟ್ಕೋಬೇಕಂತ ಡಿಸೈಡ್ ಮಾಡಿದೆ. ಯಾಕಂದರೆ ಆ ಬ್ಲೌಸ್ ನಾನು ಲೇಟೆಸ್ಟಾಗಿ ಹೊಲಿಸಿದೆ. ಭೂಮಿಗೆ ಕೂಡ ಚೆನ್ನಾಗಿ ರೆಡಿ ಮಾಡಿದ್ದೀನಿ. ಆರು ಕೂಡ ರೆಡಿ ಆಗಿದ್ದಾಳೆ. ಇವಾಗ ಅವ್ರಿಗೆ ಡ್ರೆಸ್ಸಿಂಗ್ ಇನ್ನೂ ಹಾಕಿಲ್ಲ, ಹೋಗುವಾಗ ಹಾಕಬೇಕಂತ ಅಷ್ಟೇ ರೆಡಿ ಮಾಡಿದ್ದೀನಿ. ಇವಾಗ ನೋಡಿ, ನಂದು ಕೂಡ ರೆಡಿ ಆಗಿದೆ, ನೋಡ್ಬೋದಾ. ನಾನು ಕೂಡ ಮೇಕಪ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಹೋಗ್ತಾ ಇದ್ದೀವಿ ತೇರಿಗೆ. ಸೊ ಇಲ್ಲಿ ಇದು ಗೇಟ್ ಅದೇ, ಅಂದರೆ ಇಲ್ಲಿದಿಂದ ಗುಡಿ ಸ್ಟಾರ್ಟ್ ಆಗುತ್ತೆ. ಗುಡಿಗೆ ತುಂಬ ಅಲಂಕಾರ ಮಾಡಿದರು, ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಅದು ತೇರಿದೆ ನೋಡಿ, ಇಲ್ಲಿದಿಂದ ನೀವೇ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಈ ರಥ ಉತ್ಸವ ತುಂಬ ಚೆನ್ನಾಗಿರುತ್ತೆ. ಅವರ ಮುದ್ದರು, ಅವರೇ ಈ ರಥ ಉತ್ಸವ ಸ್ವಾಮಿ. ಅಂದರೆ ಇಲ್ಲಿ ಮಠದ ಸ್ವಾಮಿ ಇದ್ದಾರೆ. ಸೊ ತುಂಬ ಚೆನ್ನಾಗಿರುತ್ತೆ. ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.